ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯ ಮುದೀರಗೆ. ಶ್ರೋತೃಗಳಿಗೆ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ವಾಸುಕಿಯ ತಂಗಿಯಾದ ಜರತ್ಕಾರುವಿನೊಡನೆ ಮಹರ್ಷಿಯಾದ ಜರತ್ಕಾರುವಿನ ವಿವಾಹವೆಂಬ 14ನೆಯ ಅಧ್ಯಾಯಕ್ಕೆ ಸ್ವಾಗತ. ಉಗ್ರಶ್ರವ ಸೌತಿಗಳು ಕಥೆಯನ್ನು ಮುಂದುವರಿಸಿ ಹೇಳುತ್ತಾರೆ. ತಥೋ ನಿವೇಶಾಯ ತದಾ ಸ ವಿಪ್ರ ಸಂಶಿತ ವ್ರತಃ ಮಹೀಂ ಚಚಾರ ದಾರಾರ್ಥಿ ನಚದಾರಾ ನವಿಂದತಃ. ಹಿಂದಿನ ಅಧ್ಯಾಯದಲ್ಲಿ ಜರತ್ಕಾರು ಮಹರ್ಷಿಯು ತನ್ನ ಪಿತೃಗಳು ಅಧೋಗತಿಗೆ ಹೋಗುತ್ತಿರುವುದನ್ನು ಕಂಡು ಅದಕ್ಕೆ ತನಗೆ ವಿವಾಹವಾಗದಿರುವುದು, ಮಕ್ಕಳಿಲ್ಲದಿರುವುದೇ ಕಾರಣವೆಂದು ಅರಿತವನಾಗಿ ಅವರಿಗೆ ಮಾತು ಕೊಡುತ್ತಾನೆ. ನನ್ನ ಹೆಸರಿನವಳೇ ಆದ ಕನ್ಯೆಯು, ನಾನು ದರಿದ್ರನಾಗಿದ್ದರೂ ಆ ಕನ್ಯೆಯ ಮಾತಾಪಿತೃಗಳು ಸಸಂತೋಷದಿಂದ ನನಗೆ ಮದುವೆ ಮಾಡಿಕೊಡಲು ಸಿದ್ಧವಾಗಿದ್ದರೆ ಮಾತ್ರವೇ ನಾನು ವಿವಾಹವಾಗುತ್ತೇನೆ ಎಂದು. ಅದನ್ನು ಮುಂದುವರಿಸುತ್ತಾ ಸೌತಿಗಳು ಹೇಳುತ್ತಾರೆ. ಶೌನಕರೇ, ಕಠೋರ ವ್ರತನಿಷ್ಠನಾದ ಜರತ್ಕಾರವು ತಾನೇ ಮಾಡಿಕೊಂಡಿದ್ದ ನಿಬಂಧನೆಗಳಿಗೆ ಅನುಸಾರವಾಗಿ ಕನ್ಯೆಯೊಬ್ಬಳನ್ನು ಹುಡುಕಲು ಪ್ರಪಂಚದೆಲ್ಲ ಅಲೆದನು. ಆದರೆ ಅವನು ಮಾತ್ರ ಭಾರ್ಯೆಯನ್ನು ಹೊಂದಲಿಲ್ಲ. ಅದಕ್ಕಾಗಿ ಒಮ್ಮೆ ಅರಣ್ಯಕ್ಕೆ ಹೋಗಿ ಪ್ರಪಂಚಕ್ಕೆಲ್ಲ ಕೇಳಿಸರೋ ಎಂಬಂತೆ ಗಟ್ಟಿಯಾಗಿ 3 ಬಾರಿ ಕೂಗಿ ಹೇಳುತ್ತಾನೆ, ಕನ್ಯಾಭಿಕ್ಷೆಯನ್ನು ಬೇಡುತ್ತಿದ್ದೇನೆ, ಕನ್ಯಾಭಿಕ್ಷೆಯನ್ನು ನೀಡಿರಿ. ಮಹರ್ಷಿಯ ಆ ಮಾತನ್ನು ಕೇಳಿದೊಡನೆಯೇ ವಾಸುಕಿಯು ತನ್ನ ತಂಗಿಯನ್ನು ಕರೆದುಕೊಂಡು ಜರತ್ಕಾರುವಿನ ಬಳಿಗೆ ಬಂದೇ ಬಿಟ್ಟನು. ವಾಸುಕಿಯು ನೀಡಿದ ಕನ್ಯಾಭಿಕ್ಷೆಯನ್ನು ಒಡನೆಯೇ ಸ್ವೀಕರಿಸದೆ ಮಹರ್ಷಿಯು ವಾಸುಕಿಯನ್ನು, ಅಂದರೆ ಆ ಜರತ್ಕಾರು ಮಹರ್ಷಿಯು ವಾಸುಕಿಯನ್ನು ಪ್ರಶ್ನಿಸುತ್ತಾನೆ. ಕಿಂ ನಾಮ್ನಿ ಭಗನಿ ಭಗಿನೀಯಂ ತೇ ಬ್ರೋಹಿ ಸತ್ಯಂ ಭುಜಂಗಮ. ಸರ್ಪಶ್ರೇಷ್ಠನೇ, ಈ ನಿನ್ನ ತಂಗಿಯ ಹೆಸರೇನೋ ಎಂಬುದನ್ನು ಸತ್ಯವಾಗಿ ಹೇಳು. ಆಗ ವಾಸುಕಿ ಹೇಳುತ್ತಾನೆ, ಜರತ್ಕಾರು ಸ್ವಸೇಯ ಮನುಜಾಮಮ ಪ್ರತಿಗೃಹ್ಯೇಶ್ವ ಭಾರ್ಯಾರ್ತೆ ಮಯಾ ದತ್ತಾಂ ಸುಮಧ್ಯಮ. ಜರತ್ಕಾರು ಮಹರ್ಷಿಯೇ, ನನ್ನ ತಂಗಿಯ ಹೆಸರು ಕೂಡ ಜರತ್ಕಾರು ಎಂದೇ ಆಗಿರುವುದು. ಇವಳನ್ನು ನಾನು ನಿನಗೆ ಭಿಕ್ಷಾರೂಪವಾಗಿಯೇ ನೀಡುತ್ತಿದ್ದೇನೆ. ಇವಳನ್ನು ನೀನು ಭಾರ್ಯೆಯನ್ನಾಗಿ ಸ್ವೀಕರಿಸು. ಬ್ರಾಹ್ಮಣೋತ್ತಮ, ನಿನಗೆ ಭಿಕ್ಷಾರೂಪವಾಗಿ ಕೊಡುವ ಸಲುವಾಗಿಯೇ ನಾನಿವಳನ್ನು ಇಲ್ಲಿಯವರೆಗೂ ಸಂರಕ್ಷಿಸಿಕೊಂಡಿದ್ದೇನೆ. ದಯಮಾಡಿ ಸ್ವೀಕರಿಸು. ಹೀಗೆ ಭಾರ್ಯಾರ್ಥವಾಗಿ ವಾಸುಕಿಯು ಕೊಟ್ಟ ವರವರ್ಣಿನಿಯಾದ ಆ ಜರತ್ಕಾರುವೆಂಬ ಸರ್ಪಕನ್ಯೆಯನ್ನು ಈ ಜರತ್ಕಾರುವೆಂಬ ಮಹರ್ಷಿಯು ಸ್ವೀಕರಿಸಿ ವಿದ್ಯುಕ್ತವಾಗಿ ವಿವಾಹ ಮಾಡಿಕೊಂಡನು ಎಂಬಲ್ಲಿಗೆ ಮಹಾಭಾರತದ ಆದಿಪರ್ವದ 14ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.